ಜೀರಾಮ್ಜಿ ಮಸೂದೆ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಜೀರಾಮ್ಜಿ ಮಸೂದೆ ಪಂಚಾಯಿತಿಗಳ ಅಧಿಕಾರ ಕಸಿದುಕೊಳ್ಳುತ್ತೆ, ಕಾರ್ಮಿಕರನ್ನ ಗುಲಾಮರನ್ನಾಗಿ ಮಾಡೋ ಕೆಲಸ ಆಗ್ತಾ ಇದೆ. ಕಾನೂನು ಹೋರಾಟದ ಬಗ್ಗೆಯೂ ಚರ್ಚೆ ಆಗಬೇಕು. ಹೊಸ ಮಸೂದೆಯಲ್ಲಿ ಕೆಲಸದ ಹಕ್ಕು ಉಲ್ಲಂಘನೆಯಾಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಜೀರಾಮ್ಜಿ ಪರಿಣಾಮಗಳ ಬಗ್ಗೆ ಚರ್ಚೆಯಾಗಿದೆ. ವಿಶೇಷ ಅಧಿವೇಶನದಲ್ಲಿ ಚರ್ಚೆ ನಡೆಸುವ ಬಗ್ಗೆ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡಿದೆ ಎಂದಿದ್ದಾರೆ. ಅರಿವು ಮೂಡಿಸುವ ಕಾರ್ಯಕ್ರಮ ಪಂಚಾಯತ್ಗಳಲ್ಲಾಗಬೇಕು, ಸಾರ್ವಜನಿಕರಲ್ಲಾಗಬೇಕು. ಮತ್ತು ವಿಶೇಷವಾಗಿ ಏನು ಇವತ್ತು ಪಂಚಾಯತಿನ ಅಧಿಕಾರಗಳನ್ನು ಇವರು ಕಸ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಕಾರ್ಮಿಕರನ್ನು ಗುಲಾಮರಾಗಿ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಕಾನೂನು ಕ್ರಮ ಕೂಡ ತಗೋಬೇಕು ಅಂದ್ಬಿಟ್ಟು ತೀರ್ಮಾನ ಆಗಿದೆ. ಮತ್ತು ವಿಶೇಷವಾದಂಥ ಅಧಿವೇಶನವನ್ನು ಏನು ಕರಿಬೇಕು ಅಂತ ನಾವು ನಮ್ಮೆಲ್ಲರ ಬಯಕೆ ಇತ್ತು. ಅದು ಗವರ್ನರ್ ಅವ್ರ ಹತ್ರ ಚರ್ಚೆ ಮಾಡಿ, ಈಗ ಗವರ್ನರ್ ಮೊದಲನೇ ಅಧಿವೇಶನ ಯಾವಾಗಲೂ ಜಂಟಿ ಅಧಿವೇಶನ ಆಗಬೇಕಾಗ್ತದೆ. ಸೊ ಅದರಿಂದ ಅದನ್ನು ಮಾನ್ಯ ಗವರ್ನರ್ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ಡೇಟ್ ಕೊಡ್ತೀವಿ, ಒಂದು ಡೇಟಿಗೆ ನಾವು ಕೇಳ್ಕೊಂಡಿದ್ದೀವಿ. ಒಂದು 2-3 ಡೇಟ್ ಇದೆ. ಅದು ಮಾನ್ಯ ಲಾ ಮಿನಿಸ್ಟರ್ ಅವರು ರಾಜ್ಯಪಾಲರ ಜೊತೆ ಚರ್ಚೆ ಮಾಡಿ ಹೇಳ್ತಾರೆ. ಒಂದು ವಾರ ಇರುತ್ತೆ ಸರ್, ಎಷ್ಟು ದಿವಸ ಸರ್? ನಾವು ಕೇಳಿದ್ದೀವಿ ಈಗ ಗವರ್ನರ್ ಸ್ಪೀಚ್ ಮೇಲೆ ಭಾಷಣ ಅಂದರೆ ಒಂದು ವಾರ ಅಂತೂ ಇದ್ದೇ ಇರ್ತದೆ. ಬಟ್ ವಿಶೇಷವಾಗಿ ಇದಕ್ಕೆ ಸಪ್ರೇಟಾಗಿ 1-2 ದಿನ ಮೀಸಲಿಡಬೇಕು. ಇದರ ಸಾಧಕ ಬಾಧಕ ಚರ್ಚೆ ಆಗಬೇಕು. ಯಾಕಂದರೆ ಒಂದು BJP ಅವರು ಮತ್ತು JDS ಅವರು ಇದ್ರ ಬಗ್ಗೆ ಸಾಕಷ್ಟು ಅಪಪ್ರಚಾರವನ್ನು ಮೂಡಿಸ್ತಾ ಇದ್ದಾರೆ. ಸೊ ಏನಿದ್ರು ಕೂಡ ಸದನದ ಚರ್ಚೆ ಆಗಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಜೀರಾಮ್ಜಿ ಮಸೂದೆ ವಿರುದ್ಧ ವಿಶೇಷ ಅಧಿವೇಶನಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಇದರ ಜೊತೆಗೆ ದೇಶದಾದ್ಯಂತ ಪ್ರತಿಭಟನೆಗೂ ಕೂಡ ರಾಷ್ಟ್ರ ಕಾಂಗ್ರೆಸ್ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ವಿಶೇಷ ಅಧಿವೇಶನದ ಪ್ಲಾನ್ನಲ್ಲಿ ರಾಜ್ಯ ಸರ್ಕಾರದ ನಡೆ ಏನು? ಭಾವನಾ, ಈಗಾಗಲೇ ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನ ಬದಲಾವಣೆ ಮಾಡಿ ಅದನ್ನ ವಿಬಿ ಗ್ರಾಮ್ಜಿ ಯೋಜನೆಯನ್ನ ಜಾರಿ ಮಾಡಿದೆ. ಈ ಒಂದು ಯೋಜನೆಯನ್ನ ಬದಲಾವಣೆ ಮಾಡೋದಕ್ಕೆ ತೀವ್ರವಾದ ಆಕ್ಷೇಪವನ್ನ ಕಾಂಗ್ರೆಸ್ ವ್ಯಕ್ತಪಡಿಸಿದೆ ಮತ್ತು ದೇಶದ ಎಲ್ಲ ಕಡೆಯೂ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ಲಿಕ್ಕೆ ನಿರ್ಧಾರವನ್ನು ಈಗಾಗಲೇ ಕಾಂಗ್ರೆಸ್ ತೆಗೆದುಕೊಂಡಿದೆ. ಅಡೆತಡೆವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಜನರ ಬಳಿಗೆ ಹೋಗಬೇಕು, ಒಂದು ಅಭಿಯಾನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ಮಾಡ್ತಿದೆ. ಅದಕ್ಕೆ ಸದನದ ಒಳಗೆ ಮತ್ತು ಹೊರಗೆ ನಿರಂತರವಾದಂತಹ ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನವನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಸದನದ ಹೊರಗಡೆ ಜನವರಿ 26ರಿಂದ ಈ ಅಭಿಯಾನ ಆರಂಭಗೊಳ್ಳುತ್ತೆ. ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ಹೋರಾಟವನ್ನು ಮುನ್ನಡೆಸಲಿಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು ಅದಕ್ಕೆ ಬೇಕಾಗಿರುವಂತಹ ಪೂರ್ವಭಾವಿ ತಯಾರಿಗಳು ಕೂಡ ನಡೆದಿದೆ. ನಿರಂತರವಾಗಿ ಅಂದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 5ರಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪಾದಯಾತ್ರೆ ಮಾಡೋದ್ರ ಮೂಲಕ ಜನರ ಬಳಿಗೆ ಹೋಗಿ ಕಾರ್ಮಿಕರಿಗೆ, ಗ್ರಾಮೀಣ ಭಾಗದ ಕಾರ್ಮಿಕರಿಗೆ ಉದ್ಯೋಗವನ್ನ ಕಸ್ತಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಅಭಿಯಾನ ಮಾಡಬೇಕು ಅಂತಕ್ಕಂಥದ್ದು ಇವರ ಒಟ್ಟಾರೆ ಉದ್ದೇಶ. ಅದಕ್ಕೆ ತಯಾರಿ ಕೂಡ ಮುಂದುವರೆದಿದೆ. ಇದರ ಬೆನ್ನಲ್ಲೇ ಸದನದ ಒಳಗೂ ಕೂಡ ಗಟ್ಟಿಯಾಗಿರ್ತಕ್ಕಂಥ ರೀತಿಯಲ್ಲಿ ಕೇಂದ್ರ ನಿರ್ಧಾರವನ್ನ ವಿರೋಧಿಸಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇವತ್ತು ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾಗಿ ಈ ಬಗ್ಗೆ ಚರ್ಚೆ ಆಯಿತು. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನ ಬದಲಾವಣೆ ಮಾಡೋದಕ್ಕೆ ಆಕ್ಷೇಪವನ್ನು ಕೂಡ ಸಚಿವರು ವ್ಯಕ್ತಪಡಿಸಿದರು. ಅಂತಿಮವಾಗಿ ಈ ವಿಚಾರದಲ್ಲಿ 1 ವಾರಗಳ ಕಾಲ ವಿಶೇಷ ಅಧಿವೇಶನ ನಡೆಸುವುದರ ಮೂಲಕ ಈ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ನಿರ್ಣಯವನ್ನ ಖಂಡಿಸತಕ್ಕಂಥ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಅಂದ್ರೆ 22ರಿಂದ 31ರವರೆಗೆ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಒಂದಷ್ಟು ಸಾರ್ವಜನಿಕ ರಜೆಗಳಿರುವಂತಹ ಕಾರಣಕ್ಕಾಗಿ ಆ ದಿನಾಂಕವನ್ನ, ಸರ್ಕಾರಿ ಕಲಾಪ ನಡೀತಕ್ಕಂಥ ದಿನಾಂಕವನ್ನು ಸ್ಪೀಕರ್ ನಿರ್ಧಾರ ಮಾಡ್ತಾರೆ. ರಾಜ್ಯಪಾಲರಿಗೆ ಇವತ್ತು ಸಚಿವ ಸಂಪುಟದಲ್ಲಿ ಒಂದು ಸ್ಪಷ್ಟವಾದ ಶಿಫಾರಸು ಮಾಡಲಿಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ವಿಶೇಷ ಅಧಿವೇಶನವನ್ನು ನಡೆಸುವುದರ ಮೂಲಕ ಕೇಂದ್ರ ಸರ್ಕಾರದ ಏನು ಮನ್ರೇಗಾ ಯೋಜನೆಯನ್ನ ಬದಲಾವಣೆ ಮಾಡಿ ಹೊಸ ಯೋಜನೆ ತಂದಿರೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ತಮ್ಮ ಗಟ್ಟಿಯಾಗಿರ್ತಕ್ಕಂಥ ವಿರೋಧವನ್ನು ದಾಖಲು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಅಧಿವೇಶನ ನಿರ್ಧಾರ ಮಾಡಲಾಗಿದೆ. ಧನ್ಯವಾದ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.